ಇಂದಿನ ನಮ್ಮ ಪಯಣ ಕರ್ನಾಟಕದ ಐತಿಹಾಸಿಕ ನಗರಿ ಮತ್ತು ಚಿನ್ನದ ಗಣಿಗಾರಿಕೆಗೆ ಹೆಸರುವಾಸಿಯಾದಂಥ ಕೋಲಾರ ಜಿಲ್ಲೆಗೆ. ಇಲ್ಲಿ ವಾಸವಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಶ್ರೀ ನರಸಿಂಹರಾಜು ಸರ್ರನ್ನ ಭೇಟಿಯಾದ ಕ್ಷಣ. ನಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯತೆಯಿಂದ ಮನೆಗೆ ಬರಮಾಡಿಕೊಂಡು ಅತಿಥಿ ಸತ್ಕಾರವನ್ನು ಕೂಡ ಮಾಡಿದರು. ನಮ್ಮ ಕಾರ್ಯಕ್ರಮದ ಉದ್ದೇಶ ಹಾಗೂ ಕಾರ್ಯಕ್ರಮ ಯಾವ ದಿನ ನಡೆಯಲಿದೆ, ಈ ಕಾರ್ಯಕ್ರಮಕ್ಕೆ ತಪ್ಪದೇ ಬರಬೇಕು ಎಂದು ಅವರನ್ನು ಆಹ್ವಾನಿಸಿದಾಗ ಅವರ ಮುಖದಲ್ಲಾದಂಥ ಸಂತೋಷವನ್ನು ಹೇಳುತ್ತಿರೋದು. ಹಾಗೆಯೇ ಗುರು ಶಿಷ್ಯರ ಸಂಬಂಧ ಸ್ಥಿರವಾಗಿ ಇರಬೇಕು ಅಂತಂದರೆ ಈ ಥರದ ಒಂದು ಕಾರ್ಯಕ್ರಮಗಳು ಆಗಾಗ ನಡೀತಿರಬೇಕು ಅನ್ನುವಂಥದ್ದನ್ನು ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ಏನೆಲ್ಲ ನಮ್ಮ ಜೊತೆಗೆ ಮಾತುಕತೆ ಮಾಡಿದರು ಅಂತ ಅದನ್ನು ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. 1999 ಮತ್ತು 2000 ಇಸ್ವಿಯ ವಿದ್ಯಾರ್ಥಿ ಗುರುಗಳ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಆರೋಗ್ಯದಲ್ಲಿ. ನಿಮ್ಮ ಅದ್ರ ಬಗ್ಗೆ ನಾವು ಬಹಳ ಸಂತೋಷ. ಯಾಕಂದ್ರೆ 25 ವರ್ಷ ಕಳೆದ್ಮೇಲೆ ನಮ್ಮ ಸಂಸ್ಕೃತಿ ಕೈಗೆ ಮತ್ತೆ ನೇರವಾಗಿ ಒಂದು ಮನೆಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀರಾ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಈಗ 1 ವರ್ಷಕ್ಕೆ ಮರ್ತೋಗ್ತಾ ಕಾಲ 25 ವರ್ಷ ಆದ್ಮೇಲೆ ಎಲ್ಲಾ ಗುರುಗಳನ್ನು ಹೋಗಿ ಅವರ ಒಂದು ಬಯೋಡೇಟಾನ ಕಲೆಕ್ಟ್ ಮಾಡ್ಕೊಂಡು ಅವರ ಸೇವಾದವರನ್ನ ತಗೊಂಡು 2 ದಿನದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರ ಒಂದು ಬಹಳ ಶ್ರಮದ ಹಾಗೆ ನಾವು ಖಂಡಿತ ತಪ್ಪದೆ ಬಂದು ಆ ಕಾರ್ಯಕ್ರಮದಲ್ಲಿ ಸಕ್ರಿಯ ಬಂದು ಅನುಪಿ ಕಾಲೇಜ್ ಬಗ್ಗೆ ಮತ್ತೆ ನಮ್ಮ ಆಗಿನ ವಿದ್ಯಾರ್ಥಿಗಳ ಬಗ್ಗೆ ನಿಮ್ಮ ಅನಿಸಿಕೆ. ನಾವು 2097 ಜನವರಿ 6ನೇ ತಾರೀಕಿನ ಕ್ಲೋಸ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನಾನು ಮನೆಯಲ್ಲಿ ಮನ ಬಂದು ಶಿವಮೊಗ್ಗದಲ್ಲಿ ಲಾರಿನ್ ಮಾಡಿದ್ರು. ಈಗ ಅಲ್ಲಿ ಬೇರೆ ಜಾಗ ಇದೆಯಲ್ಲ, ಶಿವಮೊಗ್ಗದಲ್ಲಿ ಲಾರಿನ್ ಮಾಡಿ ಬೆಳಗ್ಗೆ ಮಾಡ್ಕೊಂಡು ಮತ್ತೆ ಶಿವಮೊಗ್ಗದಿಂದ ಮತ್ತೆ ನಾನು ಪ್ರಥಮ ಒಂದು ಜಾಬ್ ಆಗಿರೋದ್ರಿಂದ ಅನುಭವ 5 ಆಡಳಿತ ಕಾಲೇಜ್ ಕಂದಿನ ಚೆನ್ನಾಗಿ ಅಲ್ಲಿ ಯಾಕಂದ್ರೆ ಪ್ರಿನ್ಸಿಪಾಲ್ಗಳು ಮತ್ತೆ ಬಹಳ ಪ್ರೋತ್ಸಾಹ ಹೇಗೆ ಆರಾಮಾಗಿ ಎಂಜಾಯ್ ಮಾಡ್ತೀವಿ ಅಂತಾರೆ. ವಿದ್ಯಾರ್ಥಿ ಬಗ್ಗೆ ಹೇಳ್ಬೇಕಂದ್ರೆ ಕಡಿಮೆ ಸಂಖ್ಯೆ ಇದೆ ಬಹಳ ಹೋಗಿ ಎಲ್ಲರೂ ಒಂದು ಸಹಕಾರ ಕೊಡ್ತಾರೆ. ಕಾನೂನಿಗೆ ಇರೋವರೆಗೂ ನಮ್ಗೆ ಬೇಜಾರಾಗುತ್ತೆ. ಈಗ ಸ್ವಲ್ಪ ಚೆನ್ನಾಗಿ ಬೆಳೆದಿದ್ದೀನಿ. ಹಾಗಾಗಿ ಆಗ ಕಾಲೇಜ್ ಬಹಳ ಕಡಿಮೆ ವಿದ್ಯಾರ್ಥಿಗಳು ಅಲ್ಲಿ ಬಹಳ ಚೆನ್ನಾಗಿ ಬೆಳೀತಾರೆ. ಅದರ ಪ್ರಿನ್ಸಿಪಾಲ್ ಬಹಳ ಮೇಂಟೈನ್ ಮಾಡ್ತಾರೆ. ಬಹಳ ಬಹಳ ಚೆನ್ನಾಗಿತ್ತು. ಚೆನ್ನಾಗಿ ನಾವು ಲ್ಯಾಬ್ನಲ್ಲಿ ನೋಡ್ತಿರ್ತೀವಿ. ಹಾಗೆಲ್ಲ ಗೋವಾದು ಮಾಡಿದ್ದೀವಿ. ಜಾಸ್ತಿ ಹೋಗಿದ್ದೀವಿ. ಯಾವುದೇ ಊರ ಹಬ್ಬ ಆಗಿ ಕರೀತಾ ಇದ್ದೀವಿ. ಜನವರಿ